ಕಾಣೆಯಾಗಿದೆ. ಮುಂಬೈಯಲ್ಲಿ ಒಂದು ಸಿನಿಮಾ ಮಾಡಿ ಅದು ಇನ್ನೇನು 2 ತಿಂಗಳಲ್ಲಿ OTT ರಿಲೀಸ್ ಆಗುತ್ತೆ. ಸೊ ಆವಾಗಲೂ ನನ್ನ ಜೊತೆಗಿದ್ದರು KVN ಸರ್, ಇವತ್ತಿಗೂ ಜೊತೆಗಿದ್ದಾರೆ. ಸೊ ಎಲ್ಲಕ್ಕಿಂತ ತುಂಬ ದೊಡ್ಡ ವಿಷಯ ಏನಂದರೆ, ಒಂದು ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಫೋನಲ್ಲಿ ಮಾತಾಡೋದೇ ದೊಡ್ಡ ವಿಷಯ. ಯಾಕಂದರೆ ಒಬ್ಬರನ್ನೊಬ್ರು ಬೈಕೊಂಡು ಓಡಾಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ನನ್ನ ಎಲ್ಲ ನಿರ್ಮಾಪಕರು ಇವತ್ತಿಗೂ ನನ್ನ ಜೊತೆಗಿದ್ದಾರೆ. ಬೈಟುಲು ನಿರ್ಮಾಪಕರು KVN ಅವರು ನನಗೆ ಬಂದು ಬ್ಲೆಸ್ ಮಾಡಿದ್ದು ತುಂಬ ದೊಡ್ಡ ಹೆಲ್ಪ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು. ಹಾಗೆ ರವಿಕುಮಾರ್ ಸರ್, ಅವ್ರದ್ದು ತುಂಬ ದೊಡ್ಡ ಸಪೋರ್ಟ್ ಇದೆ ಈ ಸಿನಿಮಾಗೆ. ಬೇರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಬಾಂಬೆಯಿಂದ ಬಂದಮೇಲೆ ಒಂದು 2-3 ಚಿಕ್ಕ ಪುಟ್ಟ ಅಡ್ವಾನ್ಸ್ಗಳಿತ್ತು. ಅದೇನೋ ಮೈಂಡ್ ಸೆಟ್ ಚೇಂಜ್ ಆಯಿತು, ಏನೋ ಗೊತ್ತಿಲ್ಲ. ಈ TV ರೈಟ್ಸು, ಡಬ್ಬಿಂಗ್ ರೈಟ್ಸು ಇಷ್ಟಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ, ಈ ಥರ ಸಿನಿಮಾ ಮಾಡೋಕ್ಕೆ ನನಗೆ ಆಗಲ್ಲ ಅನ್ನಿಸ್ತು. ಸೊ ಹಾಗಾಗಿ ಅದನ್ನೆಲ್ಲ ವಾಪಸ್ ಕೊಟ್ಟು 1 ವರ್ಷ ಒಂದು ಒಳ್ಳೆ ಕತೆ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ವಿಕ್ಕಿ, ನಾನು ನಿಮ್ಗೆ ಗೊತ್ತೇ ಇದೆ ಗೆಳೆಯರನ್ನ ಒಂದು 10 ವರ್ಷದಿಂದ, ಅವನೊಂದು ಇನ್ಸಿಡೆನ್ಸ್ ಹೇಳಿದ್ದ, ರಿಯಲ್ ಇನ್ಸಿಡೆನ್ಸ್. ಅದು ತುಂಬ ಕಾಡ್ತಾ ಇತ್ತು. ಯಾವಾಗ ಸಿಕ್ಕರೋ ಯಾವಾಗ ಮಾಡೋಣ ಬರೋ ಅಂದರೆ, ನೀನು ಯಾವಾಗ ಹೇಳಿದ್ರೆ ರೆಡಿ ಏನು. ಸೊ ಆವಾಗ ಡಿಸೈಡ್ ಮಾಡಿದ್ದೇನೆಂದರೆ, ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಯಾರೋ ಧೈರ್ಯ ಇರೋರು. ಅಂದರೆ ಸಿನಿಮಾ ಮ್ಯಾಥಮೆಟಿಕ್ಸ್ ಅಲ್ಲ, ಸಿನಿಮಾ ನಮ್ಮ ಎಮೋಷನ್ ವಿಷಯ. ಸೊ ಹಂಗಾಗಿ ಎಮೋಷನ್ ವ್ಯಕ್ತಿಗಳೆಲ್ಲ ನಮ್ಮ ಕಲ್ಲೂರು ಅವರು, ಪ್ರಶಾಂತ್ ಕಲ್ಲೂರು ಅವರು ನಮ್ಮ ಜೊತೆಗೆ ನಿಂತರು. ನಾನು ಇರ್ತೀನಿ, ಏನಾದರೂ ಮಾಡಿ ಹೊಸದು ಮಾಡಿ ಅವೆಲ್ಲ ಹೆಮ್ಮೆ ಪಡೋ ಥರ ಸಿನಿಮಾ ಮಾಡಿ ಅಂತ. ಸೊ ಡಿಸ್ಕೋ ಬಂದು ಒಂದು 2001ನೇ ಇಸ್ವಿಯಲ್ಲಿ ನಡೆದಂಥ ಇನ್ಸಿಡೆನ್ಸ್. ಸೊ ಆ ಬ್ಯಾಕ್ ಡ್ರಾಪಲ್ಲಿ ಇರುತ್ತೆ ಇಡೀ ಸಿನಿಮಾ. ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ, ಆಲ್ಮೋಸ್ಟ್ ಹಿಸ್ಟಾರಿಕಲ್, ಲವ್, ಫ್ಯಾಮಿಲಿ, ಡ್ರಾಮಾ ಎಲ್ಲ. ವಿಲೇಜ್ ಸಿನಿಮಾ ನಾನು ಮಾಡಿರಲಿಲ್ಲ. ಆ ಥರದ್ದೊಂದು ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಸಿನಿಮಾ ನನಗೆ ಇದು ಹೊಸದು. ಯಾವಾಗಲೂ ನನಗೆ ಎಕ್ಸೈಟ್ ಆದರೆ ನಾನೇನಾದರೂ ಹೊಸದು ಮಾಡಿ ಜನಕ್ಕೆ ಎಕ್ಸೈಟ್ ಮಾಡೋಕ್ಕೆ ಸಾಧ್ಯ. ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟಾಗಿ ಅದಕ್ಕೆ ಸಾಥ್ ಕೊಟ್ಟಿದ್ದಾನೆ. ಆ ಭಾಷೆ ಆಗಿರ್ಬೋದು ಎಲ್ಲದಕ್ಕೂ. ಸೊ ಪ್ರಶಾಂತ್ ಕಲ್ಲೂರು ಅವರು ಮತ್ತು ನಮ್ಮ ಹರೀಶ್ ರೆಡ್ಡಿ ಇಬ್ಬರು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಧ್ರುವ್ ಅಂತ ಹೊಸ ಇಂಟ್ರೊಡಕ್ಷನ್ನು. ಧ್ರುವ್ನ ನಾನೊಂದು 6 ಮಂತ್ ಬ್ಯಾಕ್ ಅಷ್ಟೇ ಮೀಟ್ ಮಾಡಿದ್ದೆ. ಅವರು ಅನಿರುದ್ಧು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಕನ್ನಡದ ಪ್ರತಿಭೆ, ತುಂಬ ಒಳ್ಳೆ ಜೋಶಿರುವಂಥ ವ್ಯಕ್ತಿ. 1-2 ಮೀಟಿಂಗಲ್ಲೇ ನನಗೆ ಒಂದು ಸ್ಪಾರ್ಕ್ ಗೊತ್ತಾಯಿತು. ಸೊ ಇವ್ರ ಹತ್ರ ಒಂದು ಒಳ್ಳೆ ಕೆಲಸ ತೆಗಿಬೋದು ಅಂತ. ಸೊ ಧ್ರುವ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರೆ. ಇದು ಬಿಟ್ಟು ಜಾಸ್ತಿ ಏನು ಹೇಳೋಕ್ಕಾಗಿತ್ತು, ಬರೀ ಲಾಂಚ್ ಅಷ್ಟೇ. ಸೊ 100% ಡಿಸ್ಕೋ ಯಾವುದೇ ನಾರ್ಮಲ್ ಸಿನಿಮಾ ಥರ ಇಲ್ಲದೆ, ನನ್ನ ಜರ್ನಿಲಂತೂ ನನಗೆ ತುಂಬ ಹೊಸದು. 100% ಒಂದು 20-25 ವರ್ಷದ ಹಿಂದೆ ಈ ಜಾನರದೊಂದು ಸಿನಿಮಾ ಬಂದಿತ್ತು. ಅದಾದಮೇಲೆ ಯಾರು ಈ ಅಟೆಂಪ್ಟಿಗೆ ಕೈ ಹಾಕಿರಲಿಲ್ಲ. ಸೊ ಅಂಥದ್ದೊಂದು ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದ್ದೀವಿ. ನೀವೆಲ್ಲರೂ ಸಹಕಾರ ಬೇಕು. ಮೊದಲಿಂದನೇ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಇವಾಗಲೂ ಆ ಥರ ಜೊತೆಗಿರ್ತೀರ ನಂಬಿದ್ದೀನಿ. ಥ್ಯಾಂಕ್ ಯು. ಎಲ್ಲ ಓಡಾಡುತ್ತೆ, ಸಿಟಿ, ಬೆಂಗಳೂರು, ಚೆನ್ನೈ ಎಲ್ಲ ಓಡಾಡುತ್ತೆ. ಹೇಳಕ್ಕೆ ಹೋಗ್ತಿರೋದು ಒಂದೇ ಒಂದು ಲೈನ್ ಅಂತ ಹೇಳ್ಬೋದು. ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಯಾಕೆ ಅಂದರೆ ಅದರಲ್ಲಿ ಎಲ್ಲರಿಗೂ ಕ್ಲಾರಿಟಿ ಇರುತ್ತೆ. ನೋಡದೇ ಇರೋ ವಿಷಯದ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ, ಇಟ್ಸ್ ಅಬೌಟ್ ರೂಮರ್ಸ್. ಸೊ ಆ ಥರ ಒಂದು ಐಡಿಯಾ ಇಟ್ಕೊಂಡು ಮಾಡ್ತಾರೆ. ಅದೇ ಇವತ್ತಿಗೆ ನಾನು ಒಂದು ಹಳ್ಳಿ ತೋರಿಸಿದ್ದೀನಿ. ಅವನ ಹಳ್ಳಿಲಿರೋ ಒಬ್ಬ ಅಪ್ಡೇಟೆಡ್ ಹುಡುಗನ ಥರ ಅವನಿದ್ದಾನೆ. ಅದಾದಮೇಲೆ ಡಿಸ್ಕೋ ಅಂತ ಅವ್ನಿಗೆ ಯಾಕೆ ಹೆಸರು ಬಂತು, ಅವನ ಒರಿಜಿನಲ್ ಹೆಸರೇನು, ಇದೆಲ್ಲ ಒಂದೊಂದೇ ನನ್ನ ಮೋಷನ್ ಪೋಸ್ಟರು, ಫಸ್ಟ್ ಲುಕ್ಕು ಎಲ್ಲದರಲ್ಲೂ ನಾನು ಕೊಡ್ತಾ ಇರ್ತೀನಿ ಇನ್ಫಾರ್ಮೇಷನ್. ಇಲ್ಲ ಮೇಡಮ್, ಅದೇ ಫಿಲ್ಮಲ್ಲಿ ಅದಕ್ಕೆ ನೀಟಾಗಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿರ್ತೀನಿ. ಅಲ್ಲೇ ಆ ಮಣ್ಣಲ್ಲೇ ನಡೆಯುವಂಥ ಕತೆ. ಅಲ್ಲಿರೋ ಒಬ್ಬ ಹುಡುಗ ಅಪ್ಡೇಟೆಡ್ ಆಗಿ ಯೋಚನೆ ಮಾಡಿದ್ರೆ ಆ ಒಂದು ಜಾಗಕ್ಕೂ ಇವನ ಯೋಚನೆಗೂ ಹೇಗೆ ಬ್ಲೆಂಡ್ ಆಗುತ್ತೆ ಅನ್ನೋದೇ ಈ ಮ್ಯೂಸಿಕ್. ಸಿನಿಮಾ ಪೋಸ್ಟರ್ ನೋಡ್ತಿದ್ರೆ ಫನ್ ಎಂಟರ್ಟೈನ್ಮೆಂಟ್ ಜೊತೆಗೆ ಬ್ಲಡ್
ಬ್ಲಡ್ ಶೆಡ್ ಅಂದರೆ ಇದು ಬೇರೆ ಥರ ಬ್ಲಡ್ ಶೆಡ್ ಇರುತ್ತೆ ಈ ಸಿನಿಮಾದಲ್ಲಿ. ನಾವು ಕತ್ತಿ ಯೂಸ್ ಮಾಡಲ್ಲ, ಯಾವುದೋ ಗನ್ ಯೂಸ್ ಮಾಡಲ್ಲ. ಇದೆಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ವೆಪನ್ ಅಂದರೆ ಮನುಷ್ಯನ ನಾಲಿಗೆ. ಸೊ ಆ ವೆಪನ್ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು. 15 ವರ್ಷಗಳಿಂದ ನನಗೆ ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಅತ್ಯಂತ ಗೆಳೆಯ ಅಂದರೆ ನಮ್ಮ ಮನು ಅವರು. ನನಗೆ ಮುಂಚೆ ಚಿತ್ರರಂಗಕ್ಕೆ ಬಂದಾಗ ಸ್ನೇಹಿತರಾದಂಥವ್ರು. ನಮ್ಮ ವೆಂಕಟೇಶ್ ಸರ್ ಅವರು ಅವಾಗಲೂ ಸಹ ನಮ್ಗೆ ಅವರೇ ಇದ್ದಿದ್ರು. ಏನು ಇತ್ತೀಚೆಗೆ ಸ್ವಲ್ಪ ನಾವು ಬೇರೆ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದೆ. ನನ್ನ ಹಳೆಯ ಮಿತ್ರ ಸಂತು ಮತ್ತೆ ಒಂದ್ಸಲ ಸಿಕ್ಕಿದಾಗ ಒಂದೆರಡು ಕತೆಗಳನ್ನ ನೆರೇಟ್ ಮಾಡ್ದ. ಇಷ್ಟ ಆಯಿತು. ಮತ್ತೆ ಫುಲ್ ಫ್ಲೆಡ್ಜಲ್ಲಿ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಕಲ್ಲೂರು ಸಿನಿಮಾಸ್ ಮುಖಾಂತರ ಮುಂದಿನ ಒಂದು 2-3 ವರ್ಷಗಳಲ್ಲಿ 7ರಿಂದ 8 ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕನ್ನಡ ಜನತೆಗೆ ಕೊಡಬೇಕು ಅನ್ನೋ ಕಾರಣದಿಂದ ಈಗ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್, ನಂತರ ಡಿಸ್ಕೋ 2 ಚಿತ್ರಗಳು ತೆರೆಗೆ ತರಬೇಕು ಅಂತ. ಅದಾದ ನಂತರ ಈ 2025ನೇ ಇಸ್ವಿಯಲ್ಲಿ ಒಂದು 3 ಚಿತ್ರಗಳು ನಮ್ಮದೇ ಟೀಮಲ್ಲಿ ಪ್ಲಾನ್ ಮಾಡಿದ್ದೀವಿ. ಅದನ್ನು ತೆರೆಗೆ ತರ್ತಾ ಇದ್ದೀವಿ. ಈ ದಿವಸ ಕಂಗ್ರ್ಯಾಚುಲೇಷನ್ ಬ್ರದರ್ ನಮ್ಮ ಮುಹೂರ್ತ ಆಗಿದೆ. ಜೊತೆಗೆ ಡಿಸ್ಕೋ ಚಲನಚಿತ್ರದ ಮೊದಲ ಫಸ್ಟ್ ಲುಕ್ ಅನಾವರಣಗೊಳಿಸಿದ್ದಾರೆ. ಜೊತೆಗೆ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ KVN ಸರ್ ಅವರು ಇರ್ಬೋದು, ರವಿ ಸರ್ ಅವರು, ಮಾರುತಿ ಸರ್ ಅವರು, ಜೊತೆಗೆ DX Max ದಯಾನಂದ್ ಅವರು, ನಮ್ಮ KPSCಯ ಪ್ರಭು ಸರ್ ಅವರೆಲ್ಲ ಬಂದು ನಮಗೆ ಬೆಂಬಲವಾಗಿ ನಿಂತು ಆಶೀರ್ವದಿಸಿದ್ದಾರೆ. ಜೊತೆಗೆ ಮಾಧ್ಯಮ ಮಿತ್ರರು, ತಾವಿಲ್ಲದೆ ನಾವೇನೂ ಅಲ್ಲ. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಮುನ್ನೋಗ್ಬೇಕು. ನೆಗೆಟಿವ್ಸ್ನೇ ತಗೊಳ್ಳೋದ್ರ ಬದಲು ಪಾಸಿಟಿವ್ ಗೆದ್ದಂಥ ಚಿತ್ರಗಳನ್ನ ಉದಾಹರಣೆ ತಗೊಂಡು ಸೋತ ಚಿತ್ರಗಳು ಏನಕ್ಕೆ ಸೋಲ್ತು ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಜೊತೆಗೆ ನಮಗೆ ನಮ್ಮ ಎಲ್ಲ ಚಿತ್ರಗಳು, ಈಗ ಡಿಸ್ಕೋ ಇರ್ಬೋದು, ಕಂಗ್ರ್ಯಾಚುಲೇಷನ್ ಬ್ರದರ್ ಇರ್ಬೋದು, 2 ಚಿತ್ರಗಳಲ್ಲಿ ನಮಗೆ ನಿಜವಾಗ್ಲೂ ಆ ಕಥೆನೇ ನಿಜವಾದ ನಾಯಕ ನಟ ನಾಯಕ ನಟಿ ಆಗಿರುತ್ತದೆ. ನಾವು ಕಥೆ ಮೇಲೆನೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಕೊಂಡು, ಜೊತೆಗೆ ನಮ್ಮ ಕ್ರಿಯೇಟಿವ್ ಹೆಡ್ ಸಂತು ಅವ್ರ ಬಗ್ಗೆ ಅಪಾರವಾದ ನಂಬಿಕೆ. ಯಾಕಂದ್ರೆ ಈಗಾಗಲೇ ಈಸ್ ಪ್ರೂವನ್ ಆ ಒಂದು ಇದರಲ್ಲಿ ಮುಂದಿನ ನಡೆಯನ್ನ ನಡೀತದೆ. ಆರಂಭದಲ್ಲಿ ಈ ತರ ಕಥೆಗೆ ಇಂಪಾರ್ಟೆನ್ಸ್ ಕೊಟ್ಟು ಸಿನಿಮಾ ಮಾಡುವಂತಹ ನಿರ್ಮಾಣ ಸಂಸ್ಥೆಗಳು ಆಗುತ್ತೆ. ಅದಾದ ನಂತರ ಸ್ಟಾರ್ಗಳಿಗೆ ಸಿನಿಮಾ ಮಾಡೋದು ಒಂದು ಪ್ಲಾನ್ಗಳು ಶುರುವಾಗುತ್ತೆ. ಕಲ್ಲೂರು ಸಿನಿಮಾಸ್ ಪ್ರಶಾಂತ್ ಕಲ್ಲೂರ್ ಬಗ್ಗೆ ತಿಳಿದಿದ್ರೆ ನಾನು ಇಲ್ಲಿವರೆಗೂ 42-43 ನಾಟಕಗಳನ್ನೇ ಏನು ಪ್ರೊಡಕ್ಷನ್ ಮಾಡಿಸಿದಂಥದ್ದು. ಒಂದೇ ₹1 ಲಾಭ ಇಲ್ಲ ಅಂದ್ರೂ ಕಲೆಗೆ ಪ್ರೋತ್ಸಾಹ ಕೊಡಬೇಕು, ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ 43 ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಹಿನ್ನೆಲೆ ಅದಿದೆ ಸರ್. ನಮ್ಮ ಚಿತ್ರರಂಗ ಕೇವಲ ಇದು ಕಮರ್ಷಿಯಲ್ ಆಗೇ ತಗೊಂಡಿದೀವಿ ಟೋಟಲ್ ಆಗಿ 100%. ಅದರಲ್ಲಿ 2 ಮಾತಿಲ್ಲ. ಆದ್ರೆ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ನಮಗೆ ಕಳೆದ 20 ವರ್ಷದಿಂದನೇ ಇರುವಂತದ್ದು. ಇದು ಬರೀ ಪೋಸ್ಟರ್ ಲಾಂಚ್ ಡಿಸ್ಕೋದು ಮುಹೂರ್ತ ಇವತ್ತಿನ ಶೂಟಿಂಗ್. ಇವತ್ತು ಪೋಸ್ಟರ್ ಲಾಂಚ್ ಮಾತ್ರ. ಮುಂದಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್ ಆದ ನಂತರ ಅದನ್ನ ಶುರು ಮಾಡ್ತೀವಿ. ಸ್ಕೋರಿಂಗ್ ಮಾಡೋದಾಗ್ಲಿ. ಸೊ met me around 6 months ago. ತುಂಬಾ ಕತೆ ಇಂಟ್ರೆಸ್ಟಿಂಗ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಐ ವಾಂಟೆಡ್ ಟು ಲೈಕ್ ವರ್ಕ್ ವಿತ್ ಇಟ್. ತುಂಬಾ ಮ್ಯೂಸಿಕ್ ಆದ್ರಲ್ಲಿ ಕ್ರಿಯೇಟಿವ್ ಆಗೋಕ್ಕೆ ತುಂಬಾ ಆಪ್ಷನ್ಸ್ ಇದೆ, ವರ್ಸ್ಟಿಲಿಟಿ ಇದೆ. ಸೊ ಅದರಿಂದ ಅಕ್ಸೆಪ್ಟೆಡ್. ಇಟ್ಸ್ ಪ್ರಿಟಿ ಗುಡ್. ಜೊತೆ ಆಫ್ಟರ್ ಕಾಲೇಜ್ ಕುಮಾರ ಕೊಲಾಬ್ರೇಟ್ ಆಗ್ತಾ ಇರೋದು ಭಾಳ ಖುಷಿ ಇದೆ. ಈ ಚಿತ್ರಕ್ಕೆ ನಾನು ಕತೆ ಬರೆದಿದ್ದೀನಿ. ಚಿತ್ರಕಥೆನ ನಾನು ಮತ್ತು ಸಂತೋಷ್ ಸೇರಿ ಬರಿತಾ ಇದ್ದೀವಿ. ಹಂಗೆ ನನ್ನ ಈ 3 ಚಿತ್ರಗಳಿಗೆ ಹಿಂಗೆ ಪ್ರೋತ್ಸಾಹ ಕೊಟ್ಟರೆ ಹಂಗೆ ಈ ಸಿನಿಮಾಗೂ ಪ್ರೋತ್ಸಾಹಿಸಿ. ನನ್ನ ಕೆರಿಯರಲ್ಲಿ 3 ಸಿನಿಮಾ 3 ಥರ ಡಿಫ್ರೆಂಟ್ ಆಗಿತ್ತು. ಈಗ ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಒಂದು ಚಾಲೆಂಜಿಂಗ್ ಇದೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟ್ರು. ನನ್ನ ಲೈಫಲ್ಲಿ ಆದಂಥ ಒಂದು ಘಟನೆಯನ್ನು ಇಟ್ಕೊಂಡು ಅದು ಕಥೆಯ ರೂಪಕವಾಗಿ ಮಾಡಿ ಇದನ್ನು ಸಿನಿಮಾಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಹಂಗೆ KVN ವೆಂಕಟ್ ಸರ್ಗೆ ಹಾಗೆ ರವಿ ಸರ್ಗೆ ಬಂದು ನಮ್ಮನ್ನು ಬ್ಲೆಸ್ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಹಂಗೆ ನಮ್ಮ ಕಲ್ಲೂರು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸರ್. ಹಂಗೆ ಹರೀಶ್ ಸರ್ ಥ್ಯಾಂಕ್ ಯು. ಧ್ರುವ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಎಲ್ಲರಿಗೂ ಥ್ಯಾಂಕ್ ಯು. ಪ್ರೋತ್ಸಾಹಿಸಿ ಹರ್ಸ್. ಮೆಸೇಜ್ ಅಂತ ಏನಿಲ್ಲ, ಇನ್ಸಿಡೆಂಟ್ ನಡೀತಲ್ಲ ಅದನ್ನ ನೋಡಿ ಅದು ಅರ್ಥ ಆದ್ರೆ ಮೆಸೇಜ್ ಅನ್ಕೋಬಹುದು, ಅರ್ಥ ಆಗಿಲ್ಲ ಅಂದ್ರೆ ಒಂದು ಫನ್ ಓರಿಯೆಂಟೆಡ್ ಜಾಲಿ ರೇಟ್ ಸಿನಿಮಾ ಅಂತ ನಾವು ಅನ್ಕೋಬಹುದು. ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಹಳ್ಳಿಯಿಂದ ಬೆಂಗಳೂರಿಗೆ ಬರುವಂತ ನಾವು ಬರಲ್ಲ.
ಊರಲ್ಲಿದ್ದೆ ನಮ್ಮೂರ್ನೇ ಬೆಂಗಳೂರು ಮಾಡ್ಬೇಕು ಅಂತ ಓಡಾಡೋ ಹುಡುಗನ ಕತೆ ಏನಾದ್ರು ಆಯ್ತಣ್ಣ? ನೋಡಿ ಯಾವ ಶರ್ಟ್ ಹಾಕೋ ಹೋಗ್ತಿದೆ. ಅಲ್ಲೆಲ್ಲ ರಿಯಲ್ ಅಲ್ಲಿ ಇದ್ರ ಅಂತ ರಿಯಲ್ ಲೈಫಲ್ಲಿ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ 2025 ಮದುವೆ ಆಗೋಣ ಅಂತ. ಸರ್ ಈಗ ರೈಟ್ ನಾವು ಸ್ಕ್ರಿಪ್ಟಲ್ಲಿ ತುಂಬಾ ಡೀಪಾಗಿ ಕೆಲಸ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ಮುಹೂರ್ತ ಟೈಮಲ್ಲಿ ನಾನು ಪ್ರಾಪರ್ ಆಗಿ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀನಿ, ಏನು ಇರ್ತಾ, ಬೇರೆ ಟೆಕ್ನಿಷಿಯನ್ಸ್ ಯಾರು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇವತ್ತಿಗೆ ಇದು ಒಂದು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇದನ್ನು ಹಂಚ್ಕೋಬೇಕು ಅಂತ. ಇವಾಗ ಏನಾಗಿದೆ, ಸುಮ್ಮನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ಹಾಕಿ ಅದನ್ನು ಲಾಂಚ್ ಮಾಡೋದು ಒಂದು ಹೊಸ ಥರ ಇದೆ. ನನಗೆ ನಿಮ್ಗಳ ಜೊತೆಗೆ ನಾನು 11ನೇ ವರ್ಷ ಇದು ಡೈರೆಕ್ಟ್ರಾಗಿ 11ನೇ ಪಿಕ್ಚರು. ಸೊ ಹಾಗಾಗಿ ನನಗೆ ಇದು ಯಾವಾಗಲೂ ಹೀಗೆ ಇರಬೇಕು, ಈ ಕಲ್ಚರ್ ಬಿಡಬಾರ್ದು ಅಂತ ನಿಮ್ಮ ಮುಂದೆ ಇದನ್ನು ಲಾಂಚ್ ಮಾಡಬೇಕು ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು. ಸ್ವಲ್ಪ ಇದೆ ಶಾರ್ಟ್ ಅಷ್ಟೇ. ಸೂಪರ್. ರೆಡಿ. ಇನ್ನೊಂದು ಅರುಣ ಲಾಸ್ಟ್ 2 years ಇಂದ ನಾವೊಂದು ಸಂಸ್ಥೆನ ಕಟ್ಟಿದ್ವಿ, ಪೆನ್ ಆ್ಯಂಡ್ ಪೇಪರ್ ಅಂತ. ಯಾಕಂದರೆ ಅವತ್ತಿಗೆ ನಮ್ಮ ತೆಗೆದಿದ್ದು ಪೆನ್ನು ಪೇಪರ್ ಅಷ್ಟೇ. ಇವತ್ತಿಗೆ ಇಷ್ಟು ಜನ ಇದ್ದಾರೆ. ಸೊ ಆ ಪೆನ್ ಆ್ಯಂಡ್ ಪೇಪರ್ ಸಂಸ್ಥೆ ಶುರು ಮಾಡಿದಾಗ ನನ್ನ ರೈಟಿಂಗ್ ಟೀಮ್ ಅಂತ ಎಲ್ಲರೂ ನಾವು ಒಟ್ಟಾಗಿದ್ವಿ. ಸುಮಾರು ಒಂದು 5 ವೆಬ್ ಸೀರೀಸ್ಗಳು, ಆಮೇಲೆ ಒಂದು 7-8 ಸ್ಟೋರಿಗಳನ್ನ ಮಾಡಿ ನಾವು ಇದುವರೆಗೂ ಒಂದಷ್ಟು ಕಂಪನಿಗಳಿಗೆ ಪ್ರೊಡಕ್ಷನರ್ಸ್ಗೆ ಕೊಟ್ಟಿದ್ವಿ. ಆಮೇಲೆ ಒಂದಷ್ಟು OTT ಚಾನಲ್ಗಳಿಗೂ ಪಿಚ್ ಮಾಡಿದ್ದೀವಿ. ಅದೆಲ್ಲ ತುಂಬ ದೊಡ್ಡ ಲಾಂಗ್ ಪ್ರೊಸೆಸ್, ನಿಮಗೆ ಗೊತ್ತು, ವರ್ಷಗಟ್ಟಲೆ ಆಗುತ್ತೆ. ಬಟ್ ನನಗೆ ಅಲ್ಲೂ ಒಂದಷ್ಟು ಅವಕಾಶಗಳು ಬರ್ತಾಯಿತ್ತು. ಆಮೇಲೆ ನಂಗೆ ಅನಿಸಿದ್ದೆ ಅಂದರೆ, ಈ ಬಾಂಬೆ ಅಂಧೇರಿಯಲ್ಲೆಲ್ಲ ಓಡಾಡ್ತಿದ್ರೆ ನನ್ನ ಯಾರೂ ಕೇರ್ ಮಾಡಲ್ಲ, ಯಾರು ಅಂತ ಯಾರೂ ಗೊತ್ತಿರಲ್ಲ. ನಮ್ಮೂರು, ನಮ್ಮ ರಾಜಾಜಿನಗರ, ನಮ್ಮ ಜನ, ನಮ್ಮ ಇದ್ರ ಮಧ್ಯದಲ್ಲೇ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ಬಂದು ಒಂದು ಟೀಮ್ ಕಟ್ಕೊಂಡೆ. ನಮ್ಮ ರೈಟಿಂಗ್ ಟೀಮ್ ಬಗ್ಗೆ ಹೇಳಬೇಕು. ಫಸ್ಟು ಪ್ರತಾಪು, ರಕ್ಷಿತ್, ನಮ್ಮ ರಂಗ, ನಾಗಭೂಷಣ್, ರವಿ ಅಂತ ಹಿಂಗೆ ಒಂದು ದೊಡ್ಡ ಲಿಸ್ಟ್ ಇದೆ. ಒಂದು 12 ಜನ ಇದ್ದೀವಿ ನಾವು ರೈಟರ್ಸ್. ಸೊ ಇದೇ ರೈಟಿಂಗ್ ಟೀಮ್ ಇಟ್ಕೊಂಡೆ ನಾವು ಇಷ್ಟೆಲ್ಲ ಕಥೆಗಳಾಗಲಿ, ಸ್ಕ್ರೀನ್ ಪ್ಲೇ ಎಲ್ಲದೂ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಇದ್ದಿದ್ದು ಒಂದು ಟೀಮ್ ಜೊತೆಗೆ ಮೊದಲನೇ ಸಿನಿಮಾ ಶುರು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರನ್ನು ನಾವು ಟಚ್ ಮಾಡಬೇಕು ಅಂದಾಗ, ಮಾರ್ನಿಂಗ್ ಶೋ ಬಂದು ಫುಲ್ ಮಾಡೋರು ಕಾಲೇಜ್ ಹುಡುಗರು, IT ಪೀಪಲ್ಸು, ಇಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಕಥೆಯನ್ನು ನಾನು ಬರೆದಿದ್ದೆ. ನಾನು ಪ್ರತಾಪ್ಗೆ, ರಕ್ಷಿತ್ಗೆ ಇದನ್ನು ನರೇಟ್ ಮಾಡಿದಾಗ ಅವರು ಅದನ್ನು ತುಂಬ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ನಾನು ಮುಂದೆ ಮತ್ತೆ ತೊಗೊಂಬಂದರು. ಅಲ್ಲಿಂದ ಶುರುವಾಗಿದ್ದ ಜರ್ನಿ 1 ವರ್ಷ ಬರೀ ಇದ್ರದ್ದು ರೈಟಿಂಗ್ ತೊಗೊಂಡಿದ್ದೆ. ನಾನೇನು ನಂಬೋದಂದರೆ, ಸಿನಿಮಾ ಎಲ್ಲಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ ಆಗಬೇಕು, ಅದಾದಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ. ನಮ್ಮ ಕಲ್ಲೂರು ಸರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಇವನ್ ರವಿ ಸರ್, ಎಲ್ಲರೂ ಈ ಕಥೆನ ಕೇಳಿದ್ದಾರೆ. ಡೈಲಾಗ್ ಬೈ ಡೈಲಾಗು ಎಲ್ಲರಿಗೂ ನರೇಷನ್ ಕೊಟ್ಟು, ಎಲ್ಲರಿಂದನೂ ಒಂದಷ್ಟು ಅವ್ರು ಹೇಳಿದ್ದು ಪಾಯಿಂಟ್ಸ್ನೆಲ್ಲ ತೊಗೊಂಡು ಮತ್ತೆ ರೀವರ್ಕ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ಸ್ ಹೇಳ್ತಿದ್ದೆ, ಸರ್ ನಂಗೆ ದುಡ್ಡು ಕೊಡಬೇಡಿ ಸರ್, ಬಟ್ ನನ್ನ ಸಿನಿಮಾಗೆ ಯಾರು ಹೊಸದನ್ನು ಕೊಡಿ ಸರ್. ಯಾರು ರೆಡಿ ಇರಲಿಲ್ಲ, ಬಿಕಾಸ್ TV ರೈಟ್ಸ್ ಬರಲ್ಲ, ಅವನಿಗೆ ಹಿಂದಿ ಬಿಸ್ನೆಸ್ ಇಲ್ಲ ಅಂತ. ನಾನಂದರೆ ನಮಗೆ ಹೀರೋಗಳು ಬೇಕು ಕನ್ನಡಕ್ಕೆ. ಹೀರೋಗೆ ಎಷ್ಟು ಕತೆ ಅಂತ ಮಾಡೋದು, ಎಷ್ಟು ಸಿನಿಮಾ ಅಂತ ಮಾಡೋದು. ಅವ್ರುಗಳು ಬೇರೆ 2 ವರ್ಷ 3 ವರ್ಷಕ್ಕೆ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಕಲ್ಲೂರು ಸರ್ ಹತ್ರ ನಾನು ಫಸ್ಟು ಡಿಸ್ಕಸ್ ಮಾಡಿದೆ, ಸರ್ ಹೊಸಬನ್ನ ನಾವು ಲಾಂಚ್ ಮಾಡೋಣ ಅಂತ. ಅವ್ರು ಧೈರ್ಯ ಕೊಟ್ಟರು, ಹರೀಶ್ ಅವ್ರ ಜೊತೆಗೆ ಬಂದಿದ್ದಾರೆ. ಸೊ ಇಡೀ ಕಂಗ್ರ್ಯಾಚುಲೇಷನ್ ಬುದ್ಧನ ಟೀಮು, ತುಂಬ ಫೈರ್ ಇರುವಂಥ ಟೀಮು, ಮತ್ತು ಸಖತ್ ಕ್ರಿಯೇಟಿವ್ ಟೀಮು. ರಕ್ಷಿತ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯವ್ರಿಗೆ ಬೇಸಿಕ್ಲಿ. ಆಮೇಲೆ ಟ್ಯಾಲೆಂಟೆಡ್ಡು, ಹಾಡು ಬರೀತಾನೆ, ಸಾಂಗ್ಗಳನ್ನ ಕಂಪೋಸ್ ಮಾಡ್ತಾನೆ, ಆಮೇಲೆ ನಮ್ಮ ಜೊತೆ ಸ್ಕ್ರಿಪ್ಟಲ್ಲಿದ್ದಾನೆ. ಆಮೇಲೆ ಸುಮಾರು ಒಂದಷ್ಟು ಕೆಲಸ ಮಾಡಿದ್ದಾನೆ. ಆಮೇಲೆ ಪ್ರತಾಪ್ ಅವರು ಲಾಸ್ಟ್ 2 years ನನ್ನ ಜೊತೆ ಇದ್ದಾರೆ. ಅವರು ಸೀರಿಯಸ್ ಎಲ್ಲ ಕೆಲಸ ಮಾಡಿದ್ರು. ಮತ್ತು ಸಂಜನಾ ಗೊತ್ತು ನಿಮಗೆ, KTM ಅಲ್ಲಿ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಮಗೆ ಹೇಳ್ತಾ ಇಲ್ಲ ಸರ್, ಅದು ಹೇಳಂಗಿಲ್ಲ ಅಂತ. ಸೊ ಅನುಷಾ
ಹೊಸ ಹುಡುಗಿ ಅವ್ರನ್ನ ಲಾಂಚ್ ಮಾಡ್ತಿದ್ವಿ. ಮತ್ತು ನಮ್ಮ ಸೂರಜ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮತ್ತೆ ಅವ್ರು ರೀಲಾಂಚ್ ಮಾಡ್ತಿದ್ವಿ ಅವ್ರನ್ನ. ಗುರು ಬಂದು ನಮ್ಮ DOP, ಸಾರಿ ಸೂರಜ್ ಮ್ಯೂಸಿಕ್ ಡೈರೆಕ್ಟರ್, ಗುರು DOP. ನನ್ನ ಜೊತೆ ಕಾಲೇಜ್ ಕುಮಾರ, ಬಿಚ್ಚಗತ್ತಿ, ಆಮೇಲೆ 4-5 ಸಿನಿಮಾ ಮಾಡಿದ್ದೇನೆ. ಲಂಡನ್ಗೂ ಬಂದಿದ್ದೆ ಹಿಂದಿ ಸಿನಿಮಾ ಕೆಲಸ ಮಾಡ್ತಾ. ಸೊ ಇಷ್ಟು ಈ ಟೀಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದಾದ್ಮೇಲೆ ಅವರು ಎಕ್ಸ್ಪೀರಿಯನ್ಸ್ ಕೇಳಿದ್ರು. ಪರ್ಟಿಕ್ಯುಲರ್ ಕತೆ ಆದ್ಮೇಲೆ ಟೈಟ್ಲ್ ಆಗಿದೆ. ಕತೆ ಫಸ್ಟ್ ಸ್ಟಡಿ ಆಗಿದೆ. ಅದಕ್ಕೆ ಹೆಂಗೆ ಮ್ಯಾಚ್ ಆಯ್ತು? ಅದೇ ಯಾವ ಕತೆಗೂ ನಾವು ಫಸ್ಟೇ ಟೈಟ್ಲ್ ಇಡಲ್ಲ, ಯಾಕಂದರೆ ಅದೇ ತಗೊಳ್ಳೋ ಕತೆ ಏನೋ ಬರಿತಾ ಏನೋ ಸಿಗುತ್ತೆ. ಒಂದಿನ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಕತೆನ ಜಡ್ಜ್ ಮಾಡ್ತಿರೋಂಥ ಟೈಟ್ಲ್ ಬೇಕು ಅಂತ ಅನ್ನಿಸ್ತು. ನಾನೇನೋ ಒಂದು ಯಾವ ಟೈಟ್ಲ್ ಇಟ್ಟರು ಯೂಶಲಿ ಹಂಗೆ ಯೋಚನೆ ಮಾಡ್ತೀವಲ್ವಾ, ಅದಕ್ಕೆ ಒಂಚೂರು ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿದಾಗ ಅವಾಗೆಲ್ಲ ಅದು ನಾವು ಇದನ್ನ ಪ್ರತಿನಿತ್ಯ ಯೂಸ್ ಮಾಡುವಂಥ ವರ್ಡ್ಸ್. ರಾಜಕಾರಣಿ ಅವರು ಹೇಳಿರ್ಬೋದು, ಅದು ಟ್ರೆಂಡ್ ಆಗಿರ್ಬೋದು, ಬಟ್ ಇದನ್ನ ಯಾರೇ ನೀವು ಯೂಸ್ ಮಾಡಿದಾಗ ಒಂದು ವ್ಯಕ್ತಪಡಿಸುವಂಥ ಒಂದು ವರ್ಡ್ ಅದು. ಸೊ ಅದಕ್ಕೋಸ್ಕರ ಬಟ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿತ್ತು, ಲಿಂಕ್ ಮಾಡಿದ್ವಿ. ಬಟ್ ಹಾಗಾಗಿ ತಗೊಳಂಗಿದ್ರೆ ನಾನು ಅವ್ರಿಗೂ ಇದ್ರ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಂದ ಇದು ಇಷ್ಟು ಪಾಪ್ಯುಲರ್ ಆಗಿದೆ. ಸೊ ಯಾವ ಜಾನರ್ ಇದು ರಾಮ್-ಕಾಮ್, ರೊಮ್ಯಾಂಟಿಕ್ ಅಷ್ಟು ಟ್ರಯಾಂಗಲ್ ಅಲ್ಲ ಅಂತಂದಾಗ ಇರೋತಾನೆ ಬೋನಸ್ ಎಲ್ಲ ಹೇಳ್ತಾ ಹೋಗ್ತೀವಿ. ಟ್ರಯಾಂಗಲ್ ಅಂತೂ ಅಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಸರ್ ಎಲ್ಲ ಅಲ್ಲೇ ಇದೆ ಸರ್, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಆ ಹುಡುಗಿ ಕ್ಯಾರೆಕ್ಟರ್ ಏನು, ಲಿಪ್ಸ್ ಇದೆ, ಕ್ಯಾರೆಕ್ಟರ್ ಏನು, ಇದ್ರ ಮಧ್ಯೆ ಯೂನಿಯನ್ ಆಗಿದ್ದಾನೆ ಅಲ್ಲಿ ಹಿಂದೆ ಸೀರಿಯಲ್ಸ್ಗಳನ್ನ ಮಾಡಿದ್ದೀನಿ, ಥಿಯೇಟ್ರ್ ಮಾಡಿದ್ದೆ 3 ಇಯರ್ಸು. ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರಲ್ಲಿ ರಕ್ಷಿತ್ ಅನ್ನುವಂತಹ ಪಾತ್ರನೇ ನಿರ್ವಹಿಸ್ತಾ ಇದ್ದೀನಿ. ಸೊ ಈ ಕ್ಯಾರೆಕ್ಟ್ರು, ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸಂತೋಷ್ ಸರ್ಗೆ, ಪ್ರಶಾಂತ್ ಸರ್ಗೆ, ರವಿ ಸರ್ಗೆ, ಹಾಗೆ ಪ್ರತಾಪ್ ಅಣ್ಣಗೆ ಎಲ್ರಿಗೂ ಥ್ಯಾಂಕ್ ಯು. ಸೊ ಕ್ಯಾರೆಕ್ಟ್ರು ಬಗ್ಗೆ ಹೇಳೋದಾದರೆ IT ಬ್ಯಾಕ್ಡ್ರಾಪಲ್ಲಿ ಇರುತ್ತೆ. ತುಂಬ ಫನ್ ಫೀಲ್ಡ್, ಹ್ಯಾಪಿ ಗೋ ಲಕ್ಕಿ ಮೀ ಅನ್ನೋ ಥರ ಕ್ಯಾರೆಕ್ಟರ್ ಇರ್ತಾನೆ. ಸೊ ಇವನು ಈ ಅಂದರೆ ಈ ಕ್ಯಾರೆಕ್ಟರು ಈ ಹೆಣ್ಮಕ್ಳ ಜೊತೆ ಜರ್ನಿ ಟ್ರಾವೆಲ್ ಮಾಡಿದಾಗ ಯಾವ ರೀತಿ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಇರೋದು. ಸೊ ಅಷ್ಟೇ, ಇನ್ನು ಕ್ಯಾರೆಕ್ಟರ್ ಬಗ್ಗೆ ಇನ್ನೇನು ಹೇಳೋದಿಲ್ಲ. ಸೊ ಥ್ಯಾಂಕ್ ಯು. ಕೆಲವು ವಾಹಿನಿಗಳಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳನ್ನ ಡೈರೆಕ್ಷನ್ ಮಾಡಿ ಆ ಅನುಭವದ ಜೊತೆಗೆ ಇದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಇಲ್ಲಿರುವಂತಹ ಸಾಕಷ್ಟು ಜನರಿಗೆ ಇದು ಮೊದಲನೇ ಪ್ರಯತ್ನ, ನಮ್ಮ ಕನಸಿನೆಡೆಗೆ ಮೊದಲನೇ ಹೆಜ್ಜೆ ಇದು. ಸುಮಾರು ಜನ ಎಲ್ಲ ಹೊಸಬ್ರೆ ಆಗಿದ್ದೀವಿ, ಆದರೆ ಪ್ರತಿಯೊಬ್ಬರಿಗೂ ಮೊದಲನೇ ಹೆಜ್ಜೆ ಅನ್ನೋದು ಯಾವಾಗಲೂ ಸುಲಭವಾಗಿರೋದಿಲ್ಲ. ಆ ನಮ್ಮ ಮೊದಲನೇ ಹೆಜ್ಜೆಗೆ ಆ ದಾರಿನ ಸುಲಭವಾಗಿ ಮಾಡಿಕೊಟ್ಟಿದ್ದು ನಮ್ಮ ಹರಿ ಸಂತೋಷ್ ಸರ್, ಪ್ರಶಾಂತ್ ಸರ್, ನಮ್ಮ ರವಿಕುಮಾರ್ ಸರ್. ಇಂಥ ಅನುಭವಿ ವ್ಯಕ್ತಿಗಳು ನಮ್ಮ ಹಿಂದೆ ನಿಂತ್ಕೊಂಡು, ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ದಾರಿನ ಸುಲಭ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ನಮ್ಮಂಥ ಹೊಸಬರ ಒಂದಷ್ಟು ಹೊಸತನದ ಜೊತೆಗೆ ಒಂದಷ್ಟು ಅವರ ಅನುಭವ ಎಲ್ಲ ಆ್ಯಡ್ ಆಗಿರೋದ್ರಿಂದ ಇದು ಹೊಸಬರ ಹೊಸ ಪ್ರಯತ್ನವಾಗಿ ಉಳಿದಿಲ್ಲ. ಈ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ಡ್ ಆಗಿ ಒಂದು ಆಂಟಿಸಿಪೇಟೆಡ್ ಮೂವಿ ಥರ ಆಗ್ತಾ ಇದೆ ಮುಂದಕ್ಕೆ. ಸೊ ಕತೆ ವಿಷಯಕ್ಕೆ ಬರೋದಾದರೆ, ಯಾವುದೇ ಸಿನಿಮಾ ಆದರೂ ಕತೆ ಗಟ್ಟಿಯಾಗಿದ್ರೇನೆ ಅದು ಗೆಲ್ಲೋದು. ಹಾಗಾಗಿ ನಾವು 1 ವರ್ಷಗಳ ಕಾಲ ಬರೀ ಕತೆ ಮೇಲೆ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂತ ಮಾಡಿ ಒಂದು 6 ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡು ಸ್ಕ್ರಿಪ್ಟು, ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದಕ್ಕೇನೆ ಅಷ್ಟು ಸಮಯನ ವ್ಯಯಿಸಿ ಒಂದೊಳ್ಳೆ ಕತೆನ ಮಾಡಿದ್ದೀವಿ. ಸಂತೋಷ್ ಸರ್ ಹೇಳಿದಾಗೆ ನಮ್ಮ ಸಿನಿಮಾ ಕತೆ ಏನಿದೆ ಇದು ಈಗಾಗಲೇ ನಮ್ಗಳ ಪ್ರಕಾರ ಪೇಪರ್ ಮೇಲೆ ಗೆದ್ದಿದೆ. ಇದನ್ನ ನಿಮ್ಗಳ ಮತ್ತೆ ಆಡಿಯನ್ಸ್ ಮುಖಾಂತರ ಇದನ್ನ ಗೆಲ್ಸೋದಕ್ಕೆ ಏನ್ ಬೇಕೋ ಆ ಪರಿಶ್ರಮ, ಅದನ್ನ ಎಫರ್ಟ್ ಏನಿದೆ ಅದನ್ನ 200% ನಾವೀಗ ಹಾಕ್ತಾ ಇದ್ವಿ. ನಾಳೆಯಿಂದ ನಮ್ಮ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಆಗ್ತಿದೆ. 1 2 ರಿಂದ 3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಮುಗಿಸಿ ಆದಷ್ಟು ಬೇಗ ನಿಮ್ಗಳ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಎಲ್ರಿಗೂ. ಜನ ಡಿಸೈಡ್ ಮಾಡ್ತಾರಲ್ವಾ ಕ್ಲಾಸಿಕ್ ಅಲ್ವಾ ಅನ್ನೋದು ನೀವೇ ಡಿಸೈಡ್ ಮಾಡಿದ್ರಾ? ಸರ್, ನಿರ್ದೇಶಕನಾಗಿ ಕತೆಗಾರನಾಗಿ ಮೊದಲು ನಾನು ಮಾಡೋ ಕೆಲಸನ ನಂಬಬೇಕು. ನಾನು ಮಾಡೋ ಕೆಲಸದಲ್ಲಿ ನಾನು
ಇದು ಹಿಟ್ ಆಗುತ್ತೆ ಅಥವಾ ಇದು ನಾನು ಜನರಿಗೆ ಏನು ಪ್ರೆಸೆಂಟ್ ಮಾಡ್ತಿದ್ದೀನಿ ಇದು ಅದ್ಭುತವಾದ್ದು. ಸುಮಾರು ಸಿನಿಮಾಗಳು ನೋಡ್ತಾ ಇರ್ತಾರೆ ದಿನ ಬೆಳಿಗ್ಗೆ ಎದ್ದು. ಇದ್ರಲ್ಲಿ ನಾನೇನು ಕೊಡ್ತಾ ಇದ್ದೀನಿ, ನಾನು ಕ್ಲಾಸಿಕ್ ಇದು ನಾನು ನಂಬಬೇಕು. ನಾನು ನಂಬಿದ್ರೆ ಮಾತ್ರ ಅವರಿಗೆ ನಾನು ಒಳ್ಳೆ ಪ್ರಾಡಕ್ಟ್ನ ಕೊಡೋಕೆ ಸಾಧ್ಯ. ಹಾಗಾಗಿ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅದು ನನಗೆ ಕ್ಲಾಸಿಕ್, ಅದು ನನಗೆ ದೊಡ್ಡ ಮಟ್ಟದ್ದು. ಇದು ಸೂಪರ್ ಅಂತ ಅನ್ಕೊಂಡು ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಜನರಿಗೂ ಇದು ಅವ್ರ ಬಾಯಿಂದನೂ ಈ ಮಾತನ್ನ ತಗೊಳ್ಳೋದಕ್ಕೆ ಏನ್ ಬೇಕೋ ಎಫರ್ಟ್ ಆಗ್ತಿದ್ದೀವಿ ಸರ್. ಖಂಡಿತವಾಗ್ಲೂ ಜನರ ಬಾಯಿಂದನೂ ಇದು ತಗೋತೀವಿ ಸರ್. ಎಸ್ಪೆಷಲಿ 20 ದಿನ ಶೂಟಿಂಗ್ ಇಲ್ಲೇ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ IT ಬ್ಯಾಕ್ಡ್ರಾಪ್ ಇರೋದ್ರಿಂದ ಇಲ್ಲಿನ ಕ್ಯಾರೆಕ್ಟರ್ಸು ಯಾರ್ಯಾರು ಮೇನ್ ಎಲ್ಲ ಇದ್ದಾರೆ, ಎಲ್ಲ ಒಂದು IT ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲ ಇಡೀ ಕತೆ ಬೆಂಗಳೂರಲ್ಲೇ ನಡೆಯುತ್ತೆ. ಒಂದು ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮಾತ್ರ ಒಂದು ಹಿಲ್ ಸ್ಟೇಷನ್ ತರ ಪ್ಲಾನ್ ಮಾಡ್ತೀವಿ. ಅದು ಕೊನೆಯ ಘಟ್ಟದಲ್ಲಿ ಲಾಸ್ಟ್ ಸ್ಕೆಡ್ಯೂಲ್ ಅಂತ ಮಾಡಬೇಕು ಅಂತ ಇದೀವಿ. ಇನ್ನು ಕಂಪ್ಲೀಟ್ ಎಲ್ಲ ಬೆಂಗಳೂರಲ್ಲೇ ಸಿನಿಮಾದ ಚಿತ್ರೀಕರಣ ನಡೆಯುತ್ತೆ. ಸರ್ ಸಪೋರ್ಟಿಂಗ್ ಅಂತ ನಮಗೆ ಚೇತನ್ ದುರ್ಗ ಅಂತ ಆರ್ಟಿಸ್ಟ್ ಇದ್ದಾರೆ. ಒಂದಷ್ಟು ಹಾಸ್ಟೆಲ್ ಹುಡುಗರು ಸುಮಾರು ಸಿನಿಮಾಗಳು ಸೀರೀಸ್ ಎಲ್ಲ ಮಾಡಿದ್ದಾರೆ. ರಕ್ಷಿತ್ ಕಾಪು ಅಂತ ಇಬ್ಬರಿ ತಪ್ಪಿದ ಇಳಿಯಲಿ ಅದ್ರಲ್ಲಿ ಮಾಡಿರೋರು. ಸುದರ್ಶನ್ ಹೊಸ ಅಂದ್ರೆ ಮೊದಲನೇ ಸಿನಿಮಾ ಅವ್ರಿಗೂ ಇದು ಸುದರ್ಶನ್ ಅಂತ. ಅದಾದ್ಮೇಲೆ ಅರವಿಂದ್ ಅಂತ ಒಬ್ರು ಹೊಸ ಕ್ಯಾರೆಕ್ಟರ್. ಎಲ್ಲ ಹೊಸ ಹುಡುಗರೇ ಸರ್ ಮಾಡ್ತಿರೋದು. ಒಂದು ಹೊಸ ಪ್ರಯತ್ನ ಆಗಿರೋದ್ರಿಂದ ಎಲ್ಲ ಹೊಸ ಫೇಸ್ಗಳನ್ನೇ ಹಾಕೋದು. ಕಂಪ್ಲೀಟ್ ಆಗಿ ಹೊಸ ಇದು ಅಂತ. ರಿಲೀಸ್ ಟೈಮಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಈ ಸಿನಿಮಾನ. ಆ್ಯಂಡ್ ಸೆಕೆಂಡ್ಲಿ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಪ್ರತಾಪ್ ಸರ್, ಪ್ರಶಾಂತ್ ಸರ್, ಹರಿ ಸಂತೋಷ್ ಸರ್ ಆ್ಯಂಡ್ ರವಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ಈ ಟೀಮ್ ತುಂಬಾ ಚೆನ್ನಾಗಿದೆ. ಫಸ್ಟ್ ನರೇಷನಲ್ಲೇ ಗೊತ್ತಾಯಿತು, ಒಳ್ಳೆಯ ಫೀಲಿಂಗ್ ಬಂತು ನನಗೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ. ಆ್ಯಂಡ್ ಸದ್ಯಕ್ಕೆ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮುಗಿದಿದೆ. ತುಂಬ ವರ್ಕ್ ಮಾಡಿದೀವಿ ಬಿಹೈಂಡ್ ದ ಸೀನ್ಸ್. ಆ್ಯಂಡ್ ಬರೀ ಈಗ ಕೆಲಸ ಮಾಡೋಕ್ಕೆ ಮಜಾ ಮಾಡೋಕ್ಕೆ ಸಮಯ ಬಂದಿದೆ. ಆ್ಯಂಡ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು. ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ನರ್ವಸ್ ಆಗಿ ಇದ್ದೀನಿ ಸಿನ್ಸ್ ಇಟ್ ಇಸ್ ಫಸ್ಟ್ ಮೂವಿ. ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಸಂತು ಅವರಿಂದ ಆ್ಯಕ್ಚುಲಿ ಬಿಚ್ಚುಗತ್ತಿ ಅನ್ನೋ ಸಿನಿಮಾಯಿಂದ ಈಗ ಒಂದು 8 ಸಿನಿಮಾ ಆಗಿದೆ. ಇವಾಗ ಈ ಥರದ ಒಂದು ಸ್ಕ್ರಿಪ್ಟ್ ಒಂದು ಕಾಯ್ತಾ ಇದ್ದೆ ಆ್ಯಕ್ಚುಲಿ. ಒಂದು ಒಳ್ಳೆ ರಾಮ್ ಕಾಮ್ ಸಿನಿಮಾ ಮಾಡಬೇಕು ಅಂತ, ಜೊತೆಗೆ ರೈಟ್ ಕ್ಯಾಸ್ಟಿಂಗ್ ಇರುವಂತ ಒಂದು ರೈಟ್ ಸ್ಕ್ರಿಪ್ಟ್, ಒಂದು ಇಷ್ಟು ಕ್ರಿಯೇಟಿವ್ ಟೀಮ್ ಅಂತ ಒಂದು ಕಾಯ್ತಾ ಇದ್ದೆ. ಫಸ್ಟ್ ಟೈಮ್ ಕೇಳಿದಾಗಲೇ ಸ್ಕ್ರಿಪ್ಟು ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ರು. ಇವತ್ತಿಗೂ ಹಂಗೆ ಕಣ್ಮುಂದೆ ನನ್ನ ಸಿನಿಮಾ ಹಂಗೆ ಓಡ್ತಾ ಇದೆ. ಅದು ಶೂಟಿಂಗ್ ಆದಾಗ್ಲೂ ಕೂಡ ಹಂಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಟೋಟಲ್ ಒಂದು 5 ಹಾಡಿದೆ. ಯಾವ ಸಿಂಗರು ಆಮೇಲೆ ಯಾವ ಲಿರಿಕ್ಸ್ ಇದೆಲ್ಲದನ್ನು ಕೂಡ ಹೋಗ್ತಾ ಹೇಳ್ತೀವಿ. ಸಾಂಗ್ಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪೋಸ್ ಎಲ್ಲ ಆಲ್ಮೋಸ್ಟ್ ಮಾಡಿದೀವಿ. ಈಗ ಶೂಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ಸ್ನ ತಗೊಂಡ್ಬರ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಯಾಕಂದ್ರೆ ಫಿಲಮ್ ಅಲ್ಲಿ ಕತೆ ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ. ಅದನ್ನ ಆದಷ್ಟು ಅಷ್ಟೇ ಸುಂದರವಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಥ್ಯಾಂಕ್ಸ್. ಹೊಸಬ್ರ ಇರುವಂತದ್ದು ಸಹಜವಾಗಿ ನನ್ನ ಕೇಳ್ತಾ ಇರ್ತಾರೆ ಸ್ನೇಹಿತರೆಲ್ಲ, ಹೊಸಬ್ರು ಹಾಕೊಂಡಿದ್ದೀರಿ, ಬಡ್ಜೆಟ್ ಏನು ಸಿಂಪಲ್ ಆಗಿ ಮಾಡ್ತಾ ಇದೀರಾ ಅಥವಾ ಕೆಲವರು ಸಜೆಸ್ಟ್ ಮಾಡ್ತಾರೆ ಒಂದಿಷ್ಟನ್ನು ಮೀರಬೇಡಿ ಅಷ್ಟನ್ನು ಮೀರಬೇಡಿ ಅಂತ. ನಾನು ಈ ಚಿತ್ರಕ್ಕೆ ಒಂದು ಎಸ್ಟಾಬ್ಲಿಷ್ಡ್ ಹೀರೋ ಇದ್ದಿದ್ರೆ ಏನ್ ಖರ್ಚು ಮಾಡ್ತಿದ್ವಿ, ಯಾವ ರೀತಿಯಾಗಿ ನಿರ್ಮಾಣವನ್ನ ಮಾಡ್ತಿದ್ವಿ, ಅದೇ ರೀತಿಯಾಗಿ ಈ ಚಿತ್ರವನ್ನ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮ್ಮ ನಾಯಕ ನಟ ಇರ್ಬೋದು, ನಾಯಕ ನಟಿಯರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಅವ್ರನ್ನ ನಾನು ಕಳೆದ 6-8 ತಿಂಗಳಿಂದ ನೋಡಿ ನನಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಖಂಡಿತವಾಗಿ ಇವರು ಯಾರಿಗೂ ಕಮ್ಮಿ ಇಲ್ಲ. ಜೊತೆಗೆ ಚಿತ್ರಕಥೆ ಏನು ನಮ್ಮ ಕ್ರಿಯೇಟಿವ್ ಹೆಡ್ ಸಂತು ಅವರು ಇದಕ್ಕೆ ಹಗಲು ರಾತ್ರಿ ತೊಡಗಿಸ್ಕೊಂಡು ಕಳೆದ 6-7 ತಿಂಗಳಿನಿಂದ ಅದ್ಭುತವಾಗಿ ಏನು ಎಲ್ಲವನ್ನ ರೆಡಿ ಮಾಡಿರುವಂತದ್ದು. ಹಂಗಾಗಿ ಒಂದು ದೊಡ್ಡ ಬಡ್ಜೆಟ್ ನಲ್ಲೇ ಈ ಒಂದು ಚಿತ್ರವನ್ನ ತಯಾರು ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. Congratulations.